ಕ್ವಾಲಿಟಿ ಇರುತ್ತೋ ಇರಲ್ವೋ, 5 ವರ್ಷ 10 ವರ್ಷ ನನಗೆ ಲಾಂಗ್ ಡ್ಯೂರೇಷನ್ ಬೇಕಂದ್ರೆ ವುಡ್ಡಲ್ಲೂ ಕೂಡ ಸೀಲಿಂಗ್ ಮಾಡ್ಬೋದು. ಆದರೆ ಖರ್ಚು ತುಂಬ. ಫಾಲ್ ಸೀಲಿಂಗ್ POP ಡಿಸೈನ್ಸ್ನ ಮಾಡಿಸ್ಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನ್. ಸೀಲಿಂಗಲ್ಲಿ ಮೊದಲೆಲ್ಲ ಬಂದು ಜಸ್ಟ್ ಒಂದು ಫ್ಯಾನ್ ಪಾಯಿಂಟ್ನ ಮಾತ್ರ ಪ್ರೊವೈಡ್ ಮಾಡಿ. ಹಾಯ್, ಎಲ್ರಿಗೂ ನಮಸ್ಕಾರ, ಶುಭೋದಯ. ಮುಖ್ಯವಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಹಾರ್ದಿಕ ಸ್ವಾಗತ. ಸೊ ನೀವೆಲ್ಲರೂ ಪ್ರೀತಿಯಿಂದ ನನ್ನ ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ, ಶೇರ್ ಮಾಡ್ಕೊಳ್ತಾ ಇದ್ದೀರಾ, ಹಾಗೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚ್ಕೊಳ್ತಾ ಇದ್ದೀರಾ. ನನಗೆ ಅದು ಖುಷಿ ಆಗ್ತಾ ಇದೆ. ಕಾಮೆಂಟ್ಗಳು ಕೂಡ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ಇನ್ನು ಮುಂದೆ ಕೂಡ ನಿಮ್ಮ ಪ್ರೀತಿ ಪ್ರೋತ್ಸಾಹ ನನ್ನ ಮೇಲೆ ಸದಾ ಹೀಗೆ ಇರಲಿ. ಮತ್ತಷ್ಟು ನಿಮ್ಮ ಸ್ನೇಹಿತರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ಒಂದಷ್ಟು ಇನ್ಫಾರ್ಮೇಷನ್ಗಳನ್ನ, ಮಾಹಿತಿಗಳನ್ನ, ಹಾಗೆ ನನ್ನ ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ನನಗೆ ಸಹಕಾರಿ ಆಗುತ್ತೆ. ಸೊ ದಯಮಾಡಿ ನಿಮ್ಮ ಪ್ರೀತಿ ನನ್ನ ಯೂಟ್ಯೂಬ್ ಚಾನಲ್ ಇಂಟೀರಿಯರ್ಸ್ ಬೈ ಹೇಮಂತ್ ಇಂಟೀರಿಯರ್ ಚಾನಲ್ಗೆ ಸಹಾಯ ಮಾಡುತ್ತೆ ಅಂತ ಹೇಳ್ತೀನಿ. ಸೊ ದಿನ ಶುರುವಾಗಿದೆ. ನನ್ನ ಮೊದಲ ಭೇಟಿ ಇವತ್ತು. ನನ್ನ ಸೈಟ್ ವಿಸಿಟ್ ವಿದ್ಯಾರಣ್ಯಪುರದಲ್ಲಿದೆ. ಕೆಲಸ ಇನ್ನೇನು ಮುಗಿಯೋ ಹತ್ತತ್ರ ಬರ್ತಾ ಇದೆ. ಸೊ ಇವತ್ತು ನಿಮ್ಮ ಜೊತೆ ಒಂದು ಮಾಹಿತಿಯನ್ನು, ಟಿಪ್ಸ್ನ ಹಂಚ್ಕೊಳ್ಬೇಕಂತಂದ್ರೆ ಯಾವ ವಿಚಾರವಾಗಿ ಅಂತಂದರೆ, ತುಂಬ ಜನರಿಗೆ ಬಹಳಷ್ಟು ಆಸೆ ಕನಸುಗಳಿರುತ್ತೆ. ಅದರಲ್ಲಿ ಮನೆಗೆ ಫಾಲ್ ಸೀಲಿಂಗ್ POP ಡಿಸೈನ್ಸ್ನ ಮಾಡಿಸ್ಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನ್ ತುಂಬ ಇರುತ್ತೆ. ಸೊ POP ಡಿಸೈನ್ಸ್ ಮನೆಗೆ ಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನ್ ನಿಮ್ಗೆ ಏನಾದರೂ ಇದ್ರೆ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅನ್ಸುತ್ತೆ. ಸೊ ನನ್ನ ಸಜೆಷನ್ಸ್, ಸೊ ನನಗೆ ಗೊತ್ತಿರೋ ಮಾಹಿತಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮೇ ಬಿ ಇದು ನಿಮಗೆ ಸರಿ ಅನ್ನಿಸ್ಬೋದು ಅಥವಾ ಕೆಲವರಿಗೆ ತಪ್ಪು ಅನ್ನಿಸ್ಬೋದು, ಆದರೆ ಇದು ನನ್ನ ಅನುಭವದ ಮಾತುಗಳು ಮಾತ್ರ. ಸೊ ನಿಮಗೆ ಒಪ್ಪಿಗೆ ಇದ್ರೆ ಬಳಸ್ಕೊಳ್ಳಿ, ಇಲ್ಲ ಅಂದರೆ ತೊಂದರೆ ಇಲ್ಲ. ಸೊ POP ಡಿಸೈನ್ಸ್, ಯಾಕೆ POP ಡಿಸೈನ್ಸ್ ಬಂತು ಅಂತ ಹೇಳಿ. ಫಾಲ್ ಸೀಲಿಂಗ್ ಅಂದರೆ ಜನರಲ್ ಯೂಶಲಿ ಏನು ಹೇಳ್ತೀವಿ, ಫಾಲ್ ಸೀಲಿಂಗ್ ಅಂದರೆ ಇರೋ ಸೀಲಿಂಗಲ್ಲಿ ಇನ್ನೊಂದು ಸೀಲಿಂಗ್ನ ಕ್ರಿಯೇಟ್ ಮಾಡೋದನ್ನೇ ಫಾಲ್ ಸೀಲಿಂಗ್ ಅಂತ ಕರಿತೀವಿ. ಸೊ ಅದೇನಾಯಿತು, ನಮ್ಮಲ್ಲಿ ಮೊದಲೆಲ್ಲ ಏನು ಮಾಡ್ತಾ ಇದ್ರು ಅಂದರೆ ಇಷ್ಟೊಂದು ಲೈಟಿಂಗ್ ಆಪ್ಷನ್ಗಳು ಇರ್ತಿರ್ಲಿಲ್ಲ ನಮ್ಮ ಮನೆಗಳಲ್ಲಿ. ಯೂಶಲಿ ಫಸ್ಟ್ ಎಲ್ಲ ಮನೆ ಕಟ್ಟುವಾಗ ವಾಲ್ ಲೈಟ್ಗಳು, ಟ್ಯೂಬ್ ಲೈಟ್ಗಳನ್ನ ಯೂಸ್ ಮಾಡ್ತಾ ಇದ್ವಿ, ವಾಲ್ LED ಯೂಸ್ ಮಾಡ್ತಾ ಇದ್ವಿ. ಅದಕ್ಕಿಂತ ಮುಂಚೆ ಟಂಗ್ಸ್ಟನ್ ಬಲ್ಬ್ಗಳನ್ನ ಯೂಸ್ ಮಾಡ್ತಾ ಇದ್ವಿ. ಸೊ ಅದು ವಾಲ್ಗೆ ಲೈಟ್ಗಳನ್ನ ಕೊಡ್ತಾ ಇದ್ರು. ಬರ್ತಾ ಏನಾಯ್ತು, ಟ್ರೆಂಡ್ ಆಗಿ ಇಂಟೀರಿಯರ್ ಡಿಸೈನ್ಗಳನ್ನ ಮಾಡುವಾಗ ಆ ವಾಲ್ ಲೈಟ್ಗಳು ಎಲ್ಲೋ ಒಂದ್ ಕಡೆ ಆ ಡಿಸೈನ್ಸ್ನ ಲುಕ್ನ ಹಾಳು ಮಾಡ್ತಾ ಇತ್ತು, ಅಥವಾ ಆ ಲುಕ್ನ ಆಂಬಿಯನ್ಸ್ನ ಕ್ರಿಯೇಟ್ ಮಾಡೋದ್ರಲ್ಲಿ ಫೇಲ್ ಆಗ್ತಾ ಇತ್ತು ಅಂತ ಹೇಳಿ ಆ ವಾಲ್ ಲೈಟ್ಗಳನ್ನ ನಿಧಾನವಾಗಿ ಕಡಿಮೆ ಮಾಡ್ತಾ ಬಂದ್ವಿ. ಸೊ ಆದರೆ ಈ ವಾಲ್ ಲೈಟ್ಗಳನ್ನ ಕಡಿಮೆ ಮಾಡಿದಾಗ ಮನೆಗೆ ಬೆಳಕು ಬೇಕಾಗಿರೋದ್ರಿಂದ ಮನೆಗೆ ಲೈಟ್ಗಳನ್ನ ನಾವು ಎಲ್ಲಿಂದ ಕೊಡ್ಬೋದು? ಸೊ ಸೀಲಿಂಗಿಂದ ಕೊಡ್ಬೋದು. ಸೀಲಿಂಗಲ್ಲಿ ಮೊದಲೆಲ್ಲ ಬಂದು ಜಸ್ಟ್ ಒಂದು ಫ್ಯಾನ್ ಪಾಯಿಂಟ್ನ ಮಾತ್ರ ಪ್ರೊವೈಡ್ ಮಾಡ್ತಾ ಇದ್ರು. ಆ ಫ್ಯಾನ್ ಪಾಯಿಂಟ್ ಕೊಟ್ಟಾಗ ನಮಗೆ ಲೈಟ್ಗಳನ್ನ ಕೊಡಬೇಕಂದ್ರೆ ವೈರ್ಗಳು ಮತ್ತು ಅದಕ್ಕೆ ವೈರ್ನ ಕ್ಲೋಸ್ ಮಾಡೋಕೆ ಯೂಸ್ ಮಾಡೋ PVC ಪೈಪ್ಗಳು ಹೊರಗಡೆ ಕಾಣ್ತಾ ಇತ್ತು. ಸೊ ಇದನ್ನ ಕ್ಲೋಸ್ ಮಾಡೋದಕ್ಕೆ ಏನು ಮಾಡಿದ್ರು, ಕಡಿಮೆ ಖರ್ಚಲ್ಲಿ ಇನ್ನೊಂದು ಮೋಲ್ಡ್ನ ಕ್ರಿಯೇಟ್ ಮಾಡೋದು. ಯೂಶಲಿ ಮಾಡ್ತಾರೆ ಅಂದರೆ ಮೋಲ್ಡಲ್ಲಿ ಎಲ್ಲ ಪೈಪ್ಗಳನ್ನೂ ಕೊಟ್ಬಿಡ್ತಾರೆ. ಆದರೆ ಲೈಟ್ಗಳನ್ನ ಕೊಡ್ತಿರ್ಲಿಲ್ಲ ಮೊದಲು. ಜಸ್ಟ್ ಒಂದು ಹೋಲ್ಡರ್ಗಳನ್ನ ಮಾತ್ರ ಕೊಟ್ಟು ಒಂದು ಫ್ಯಾನ್ ಪಾಯಿಂಟ್ನ ಮಾತ್ರ ಆಚೆ ಬಿಡ್ತಾ ಇದ್ರು ಮೋಲ್ಡಿಂದ ಕೊಡುವಾಗ. ಹೀಗಾಗಿ ಅದೇ ಪಾಯಿಂಟಿಂದ ವೈರ್ಗಳನ್ನ ಆಚೆ ತಗೊಂಡು ಲೈಟ್ಗಳನ್ನ ಜಾಸ್ತಿ ಮಾಡೋಕೆ ಶುರು ಮಾಡೋದು. ಸೊ ಆಗ ಆ ವೈರ್ಗಳನ್ನ ಮತ್ತು ಆ ಕ್ಯಾಪ್ಗಳನ್ನ ಮುಚ್ಚೋದಕ್ಕೆ ಶುರುವಾಗಿದ್ದೆ ಈ ಫಾಲ್ ಸೀಲಿಂಗ್. ಸೊ ಈ ಫಾಲ್ ಸೀಲಿಂಗ್ ಬರ್ತಾ ನಮ್ಮಲ್ಲಿ ಏನಾಗೋಯ್ತು ಅಂದರೆ ಡಿಸೈನ್ಗಳನ್ನ ಆಸೆ ಪಡೋರು ತುಂಬ ಜನ ಇದ್ರು. ಹಾಗಾಗಿ ನಮ್ಮ ಡಿಸೈನರ್ಗಳು ಒಂದಷ್ಟು ಕ್ರಿಯೇಟಿವ್ ಆಗಿ ಏನಾದ್ರು ಯೋಚನೆ ಮಾಡೋಕೆ ಹೋಗಿ ಅದರಲ್ಲೇ ಸೀಲಿಂಗು ಕೂಡ ಒಂದು ವೆರೈಟಿ ಲುಕ್ ಕೊಡೋದಕ್ಕೆ ಅಂತ ಹೇಳಿ ಫಾಲ್ ಸೀಲಿಂಗ್ನಲ್ಲೇ POPನಲ್ಲೇ ತುಂಬ ವೆರೈಟಿ ಡಿಸೈನ್ಗಳನ್ನ ಕೊಟ್ಟು ಅದರಲ್ಲಿ ಲೈಟು, ಸ್ಪಾಟ್ ಲೈಟು, ಪ್ರೊಫೈಲ್ ಲೈಟ್ ಅಂತ ಹೇಳಿ ಶುರು ಆಯಿತು. ಸೊ ಈ ಬರ್ತಾ ಏನಾಯಿತು, ಕಲರ್ಗಳು ಈಗ ಬಹಳಷ್ಟು ಮನೆಗಳಲ್ಲಿ ಅಬ್ಸರ್ವ್ ಮಾಡಿದಾಗ ಏನಾಗುತ್ತೆ, ಫಾಲ್ ಸೀಲಿಂಗ್ಗಳು ಕೂಡ ಜಾಸ್ತಿ ಕಲರ್ಗಳನ್ನ ಯೂಸ್ ಮಾಡೋದು ಅದೆಲ್ಲ ನಡೀತಾ ಇತ್ತು. ಬಟ್ ಅದೊಂದು ಟ್ರೆಂಡ್ ಇತ್ತು. ಆ ಟ್ರೆಂಡ್ ಮುಗಿದ ಮೇಲೆ ಈಗೆಲ್ಲ ಬಂದು ಜನರಲ್ ಆಗಿ ಇವತ್ತಿನ ಕಾಲದಲ್ಲಿ ಏನಾಗ್ತಿದೆ, ಆಲ್ಮೋಸ್ಟ್ ಪ್ಲೈನ್ ಸೀಲಿಂಗ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಯೂಶಲಿ ಜನರಲಿ ನಾನು ಕೂಡ ಅದನ್ನೇ ಪ್ರಿಫರ್ ಮಾಡ್ತೀನಿ. ಪ್ಲೈನ್ ಸೀಲಿಂಗ್ನ ಇಟ್ಕೊಂಡಷ್ಟು ಮನೆ ಲುಕ್ ಆಗಿ ಕಾಣುತ್ತೆ. ಆದರೆ ಆ ಸೀಲಿಂಗ್ನ ನಾವು ಕೇವಲ ಲೈಟ್ ಪರ್ಪಸ್ಗೋಸ್ಕರ ಯೂಸ್ ಮಾಡಿಕೊಂಡು ಲೈಟ್ನ ಡೆಕೋರೇಟಿವ್ ಆಗಿ ಹೈಲೈಟ್ ಮಾಡ್ಕೊಳ್ಳೋದಕ್ಕೆ ಫಾಲ್ ಸೀಲಿಂಗ್ ಮಾಡಿಸ್ಕೊಳ್ಳೋದು ಬೆಸ್ಟ್ ಅನ್ಸುತ್ತೆ. ಸೊ ಲೈಟ್ಗಳಲ್ಲಿ ನಿಮಗೆ ಸ್ಪಾಟ್ ಲೈಟ್ಗಳು ಬಂದಿದೆ, ಕಾಬ್ ಲೈಟ್ಗಳು ಬಂದಿದೆ, ಲೈಟ್ಗಳಿದೆ, ರೋಪ್ ಲೈಟ್ ಇದೆ, ಸ್ಟ್ರಿಪ್ ಲೈಟ್ ಇದೆ, ಪ್ರೊಫೈಲ್ ಲೈಟ್ಸ್ ಇದೆ. ಹಾಗೆ ಈಗ ಇತ್ತೀಚೆಗೆ ನೆಕ್ಸ್ಟ್ ಇನ್ನು 2 ವರ್ಷ 3 ವರ್ಷ ಮುಂದಿನ ದಿನಗಳಲ್ಲಿ ಟ್ರ್ಯಾಕ್ ಲೈಟ್ ಅನ್ನೋದು ತುಂಬ ಫೇಮಸ್ ಆಗುತ್ತೆ. ಸೊ ಒಂದು ಟ್ರ್ಯಾಕ್ನ ಫಿಕ್ಸ್ ಮಾಡಿ ಅದರಲ್ಲಿ ನಾವು ಎಲ್ಲಿ ಬೇಕಾದ್ರೂ ಲೈಟ್ಗಳನ್ನ ಅಡ್ಜಸ್ಟ್ ಮಾಡ್ತಾ ಹೋಗ್ಬೋದು. ಸೊ ಹಾಗಾಗಿ ಇನ್ಮೇಲೆ ಅದರಲ್ಲಿ ಟ್ರ್ಯಾಕ್ ಲೈಟಲ್ಲಿ ಫೋಕಸ್ ಲೈಟ್ ಯೂಸ್ ಮಾಡ್ಕೋಬೋದು, ಸ್ಪಾಟ್ ಲೈಟ್ಗಳನ್ನ ಯೂಸ್ ಮಾಡ್ಕೊಳ್ಬೋದು. ಎನಿಥಿಂಗ್ ಆ ಒಂದು ಟ್ರ್ಯಾಕ್ ಫಿಕ್ಸ್ ಮಾಡಿದ್ರೆ ನಾವು ಅದನ್ನು ಎಲ್ಲಿ ಬೇಕಾದರೂ ಮೂವ್ ಮಾಡ್ಕೊಂಡು ಹೋಗ್ಬೋದು. ಈ ಥರ ಇನ್ನು ಮುಂದೆ ಟ್ರೆಂಡ್ ಇದೆ. ಹಾಗಾಗಿ ಈ ಥರ ಲೈಟಿಂಗ್ನಲ್ಲಿ ಹೈಲೈಟ್ ಮಾಡಿಕೊಂಡು ಸೀಲಿಂಗ್ನ
ಕೇವಲ ಲೈಟಿಂಗೋಸ್ಕರ ಮಾಡಿಸ್ಕೊಂಡು ಚಿಕ್ಕ ಪುಟ್ಟದಾಗಿ ಹೈಲೈಟ್ ಮಾಡ್ಕೊಳ್ಳೋದು ಲುಕ್ ಅನ್ಸುತ್ತೆ. POP ಫಾಲ್ ಸೀಲಿಂಗ್ ಜೊತೆ ಸ್ವಲ್ಪ ವುಡ್ನ ಕೂಡ ಮಿಕ್ಸ್ ಮಾಡಿದಾಗ ಇನ್ನೊಂದು ಸ್ವಲ್ಪ ರಿಚ್ ಲುಕ್ ಕಾಣಿಸುತ್ತೆ. ಅದು ಬಿಟ್ಟು ಅದರಲ್ಲಿ ತುಂಬ ವೆರೈಟಿ ಡಿಸೈನ್ಗಳನ್ನ ಹೋಗಬೇಡಿ, ಯಾಕೆಂದರೆ ಅದು ಟ್ರೆಂಡ್ ಅನ್ನೋದು ಮುಗ್ದಿದೆ. ಸೊ ನಾವು ಯಾವತ್ತೂ ಒಂದು ಟ್ರೆಂಡ್ನ ಮಾಡ್ತಾ ಹೋದಾಗ ಇನ್ನೂ ಒಂದು 3 ವರ್ಷ 4 ವರ್ಷ ಅದು ನಮಗೆ ವಸ್ತುನ ಫೀಲ್ ಇರಬೇಕು. ಸೊ ಸೀಲಿಂಗ್ನ ನೀವು ಡೆಕೋರೇಟಿವ್ ಲೈಟ್ಗೆ ಯೂಸ್ ಮಾಡ್ಕೊಳ್ಳೋದು ಬೆಸ್ಟ್ ಅನ್ಸುತ್ತೆ. ಹಾಗೆ ಇನ್ನು ಮುಂದೆ ಬರ್ತಾ ಕೆಲವೊಂದು ಸೀಲಿಂಗ್ಗಳು ನನಗೆ ಇಷ್ಟ ಇಲ್ಲ, ಸೊ ಫಾಲ್ ಸೀಲಿಂಗ್ ಅಂದರೆ ಕಡಿಮೆ ರೇಟ್ ಆಗುತ್ತೆ ಆ್ಯಂಡ್ ಕ್ವಾಲಿಟಿ ಇರುತ್ತೋ ಇರಲ್ವೋ, 5 ವರ್ಷ 10 ವರ್ಷ ನನಗೆ ಲಾಂಗ್ ಡ್ಯೂರೇಷನ್ ಬೇಕಂದರೆ ವುಡ್ಡಲ್ಲೂ ಕೂಡ ಸೀಲಿಂಗ್ ಮಾಡ್ಬೋದು. ಆದರೆ ಖರ್ಚು ತುಂಬ ಬರುತ್ತೆ. ಜನರಲ್ ಆಗಿ POP ಬಂದು ನಿಮಗೆ ಒಂದು 50 ರೂಪಾಯಿಂದ 70 ರೂಪಾಯಿ 75 ರೂಪಾಯಿ ರೇಂಜಲ್ಲಿ ಆಗ್ಬೋದು ಫಾಲ್ ಸೀಲಿಂಗ್. ಆದರೆ ವುಡ್ ಅಂತ ಮಾಡ್ತೀನಿ ಅಂತ ಹೋದಾಗ ನಿಮಗೆ ಲೇಬರ್ ಚಾರ್ಜಸ್ ನಿಮಗೆ ಯೂಶುವಲ್ ಆಗಿ 200 ರೂಪಾಯಿ 220 ರೂಪಾಯಿ ಇರೋದ್ರಿಂದ ನಿಮಗೆ ಲೇಬರ್ ಚಾರ್ಜಸ್ ಅಲ್ಲೇ POP ಇದು ಫಾಲ್ ಸೀಲಿಂಗು, ಲೇಬರು, ಮೆಟೀರಿಯಲ್ಲು, ಲೈಟ್ ಆಲ್ಮೋಸ್ಟ್ ಲೈಟು ಕೂಡ ಕವರ್ ಆಗ್ಬೋದು, ಆ ರೇಂಜಲ್ಲಿ ಆಗೋಗುತ್ತೆ. ಸೊ ಹಾಗಾಗಿ ಜಸ್ಟ್ ಥಿಂಕ್ ಮಾಡಿ ಅದ್ರ ಬಗ್ಗೆ, ವುಡ್ ಸೀಲಿಂಗ್ ಬೇಕಾ ಬೇಡವಾ ಅನ್ನೋ ವಿಚಾರದಲ್ಲಿ. ಆ್ಯಂಡ್ ಇನ್ನೂ ಒಂದು ಆಪ್ಷನ್ ಈಗ ಏನಂತಂದರೆ ಎಲ್ಲ ಮೋಲ್ಡಲ್ಲೇ ಫಸ್ಟೇ ಪ್ರಾಪರಾಗಿ ಪ್ಲ್ಯಾನಿಂಗ್ ಇಟ್ಕೊಂಡು ಹೋದರೆ ನಿಮಗೆ ಫಸ್ಟ್ ಮೋಲ್ಡ್ ಟೈಮಲ್ಲೇ ಕೂಡ ಸೀಲಿಂಗಿಗೆ ಏನೇನು ಲೈಟ್ಗಳು ಬೇಕು ಅನ್ನೋದನ್ನ ಪ್ರಾವಿಷನ್ ಬಿಟ್ಕೊಂಡ್ಬಿಟ್ರೆ ಈ ಫಾಲ್ ಸೀಲಿಂಗ್ ಮಾಡೋ ಅವಶ್ಯಕತೆನೇ ತಪ್ಪಾಗುತ್ತೆ. ಸೊ ಆದರೆ ಅದಕ್ಕಿಂತ ಮುಂಚೆ ನೀವು ಮನೆ ಕಟ್ಸೋಕ್ಕಿಂತ ಮುಂಚೆ ಒಬ್ಬ ಇಂಜಿನಿಯರ್ ಸಲಹೆ ಅಥವಾ ಇಂಟೀರಿಯರ್ ಡಿಸೈನರ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮನೆ ಇಂಟೀರಿಯರ್ ಡಿಸೈನ್ ಹೇಗೆ ಬರಬೇಕು ಅಂತ ಡಿಸೈಡ್ ಮಾಡಿಕೊಂಡು ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ಸೊ ಅದು ನಿಮಗೆ ಹೆಲ್ಪ್ ಆಗುತ್ತೆ ಅನ್ಸುತ್ತೆ. ಅದರ್ ದೆನ್ ಹೋಗ್ತಾ ನಿಮಗೆ ಒಂದಕ್ಕೊಂದು ಖರ್ಚು ಆ್ಯಡ್ ಆನ್ ಆಗೋದ್ರ ಬದಲಿಗೆ ಫಸ್ಟೇ ಸ್ಟಾರ್ಟಿಂಗಿಂದ ಪ್ಲ್ಯಾನಿಂಗ್ ಇದ್ರೆ ಪರ್ಫೆಕ್ಟಾಗಿ ಬರುತ್ತೆ. ಆ್ಯಂಡ್ ಥರ್ಡ್ ಒನ್ ಬಂದು ಈ ವಾಲ್ಗಳಲ್ಲಿ ಪಾಯಿಂಟ್ಗಳನ್ನ ಬಿಟ್ಟಿರ್ತಾರೆ. ಸೊ ಲೈಟ್ಗಳನ್ನ ಬಿಡುವಾಗ ಜನರಲ್ ಆಗಿ ಏನಾಗುತ್ತೆ, ಸೊ ವಾಲ್ಗಳಲ್ಲಿ ಲೈಟ್ ಬಿಟ್ಟಾಗ ಗೋಡೆ ರೂಮ್ ಮಧ್ಯ ನೋಡ್ಕೊಂಡು ಪಾಯಿಂಟ್ಗಳನ್ನ ಬಿಟ್ಟಿರ್ತಾರೆ. ಸೊ ಅದಕ್ಕಿಂತ ಮುಂಚೆ ನೀವೊಬ್ಬರು ಇಂಟೀರಿಯರ್ ಡಿಸೈನರ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಆ ವಾಲಲ್ಲಿ ಏನು ಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಕೊಂಡು ಪಾಯಿಂಟ್ ಬಿಡಿಸ್ಕೊಂಡ್ರೆ ತುಂಬ ಯೂಸ್ಫುಲ್ ಆಗುತ್ತೆ. ಆಮೇಲೆ ಗೋಡೆಗಳನ್ನ ಹೊಡೆಯೋದು ಅದೆಲ್ಲ ತಪ್ಪುತ್ತೆ. ಸೊ ಆ್ಯಂಡ್ ಇನ್ನೊಂದೇನೆಂದರೆ ಆ ವಾಲ್ ಲೈಟ್ಗಳನ್ನ ಬಿಟ್ಟಿರೋದು LED ಬಲ್ಬ್ಗಳನ್ನೋ ಅಥವಾ ಟ್ಯೂಬ್ ಲೈಟ್ಗಳನ್ನ ಯೂಸ್ ಮಾಡೋದಕ್ಕಂತೂ ಖಂಡಿತ ಅಲ್ಲ. ನೀವು ಇಂಟೀರಿಯರ್ ಡಿಸೈನ್ನ ಮಾಡಿಸಿದಾಗ ಯಾವ ಡಿಸೈನರ್ ಕೂಡ ಈ ವಾಲ್ ಲೈಟ್ಗಳನ್ನ ಪ್ರಿಫರ್ ಮಾಡಲ್ಲ, LEDಗಳು ಅಥವಾ ಟ್ಯೂಬ್ ಲೈಟ್ಗಳನ್ನ. ಸೊ ಅಂಥ ಜಾಗಗಳಲ್ಲಿ ನೀವು ಡೆಕೋರ್ ಲೈಟ್ಗಳನ್ನ ಯೂಸ್ ಮಾಡಿದಷ್ಟು ನಿಮ್ಮ ಮನೆ ಲುಕ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಸೀಲಿಂಗ್ ಲೈಟ್ಗಳನ್ನ ಇನ್ಮೇಲೆ ಯೂಸ್ ಮಾಡಿ. ವಾಲ್ ಲೈಟ್ಗಳಲ್ಲಿ ಟ್ಯೂಬ್ ಲೈಟ್ಗಳನ್ನ ರೆಂಟ್ ಹೌಸ್ಗಳಲ್ಲಿ ಯೂಸ್ ಮಾಡಿದ್ರೆ ಫೈನ್, ತೊಂದರೆ ಇಲ್ಲ. ಬಟ್ ಓನ್ ಹೌಸ್ ಅಂತ ಮಾಡಿದಾಗ ಸ್ವಲ್ಪ ರಿಚಾಗಿ ಕಾಣಿಸ್ಬೇಕು ಅಂತ ಫೀಲ್ ಇದ್ದರೆ ಸೊ ವಾಲ್ ಲೈಟ್ಗಳನ್ನ ಅವಾಯ್ಡ್ ಮಾಡಿ, ಆ ಟ್ಯೂಬ್ ಲೈಟ್ಗಳನ್ನ ಅವಾಯ್ಡ್ ಮಾಡಿ, ಆ ವಾಲ್ಗಳಲ್ಲಿ ಒಂದು ಡೆಕೋರೇಟಿವ್ ಲೈಟ್ಗಳನ್ನ, ಆಂಬಿಯನ್ಸ್ನ ಗ್ರೇಟ್ ಅನ್ಸೋ ಫೀಲ್ ಕೊಡುವಂಥ ಲೈಟ್ಗಳನ್ನ ಯೂಸ್ ಮಾಡಿದ್ರೆ ಸಖತ್ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಇಷ್ಟು ಮಾಹಿತಿಗಳನ್ನು ಇವತ್ತಿನ ದಿನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಸೊ ಮೇ ಬಿ ಯೂಸ್ಫುಲ್ ಅನ್ಸಿದ್ರೆ ಶೇರ್ ಮಾಡಿ, ಹಾಗೆ ಕಾಮೆಂಟ್ ಕೂಡ ಮಾಡಿ. ಸೊ ಇನ್ನೂ ಏನಾದರೂ ಮಾಹಿತಿಗಳು ಬೇಕಿದ್ರೆ, ನನ್ನಿಂದ ವಿಡಿಯೋಗಳು ಬೇಕಿದ್ರೆ ದಯಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಡೌಟ್ಗಳನ್ನ ತಿಳಿಸಿ. ಆ ಡೌಟ್ ಮೇಲೆ ಕೂಡ ನಾನು ಪ್ರತಿದಿನ ಒಂದೊಂದು ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ. ಸೊ ನಿಮ್ಮ ಸಹಕಾರ ನನಗೆ ತುಂಬ ಮುಖ್ಯ. ಸೊ ದಯಮಾಡಿ ನಿಮ್ಮ ಮನೆ ಮಗನ್ನ ನೀವೇ ಕೈ ಹಿಡಿದು ಬೆಳೆಸ್ಬೇಕು ಅಂತ ಕೇಳ್ಕೊಳ್ತೀನಿ. ಶನಿವಾರಕ್ಕೆ ಶುಭ ದಿನ, ಹಾಗೆ ಹ್ಯಾಪಿ ವೀಕೆಂಡ್. ಎಲ್ರಿಗೂ ವಾರದ ಕೊನೆ ಖುಷಿಯಾಗಿರಲಿ, ಎಲ್ಲರೂ ನಗ್ನಾಗ್ತಾ ಇರಿ, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು.